ಧನುರಾಶಿಯವರಿಗೆ ಈ ಸಂವತ್ಸರದಲ್ಲಿ 4ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ, ಸಪ್ತಮದಲ್ಲಿರತಕ್ಕಂಥ ಗುರು, 9ರಲ್ಲಿರತಕ್ಕಂಥ ಕೇತು, 3ನೇ ಮನೆಯಲ್ಲಿರತಕ್ಕಂಥ ರಾಹು ಬಹುತೇಕ ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾ ಇದ್ದಾರೆ. ಯಾವುದು ಸಮಸ್ಯೆ ಇಲ್ಲ. ಸಪ್ತಮದಲ್ಲಿರತಕ್ಕಂಥ ಗುರು ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. 3ನೇ ಮನೆಯಲ್ಲಿರತಕ್ಕಂಥ ರಾಹು ನಿಮ್ಮ ಪರಾಕ್ರಮ ಬಲಗಳನ್ನು ಇನ್ನಷ್ಟು ವೃದ್ಧಿಯನ್ನು ಮಾಡ್ತಾನೆ. ಅದ್ಭುತವಾದ ವೇದಿಕೆಗಳನ್ನು ಕೊಡಿಸ್ತಾನೆ. 9ರಲ್ಲಿರತಕ್ಕಂಥ ಕೇತು ಕೂಡ ನಿಮ್ಮನ್ನು ಇನ್ನಷ್ಟು ಧಾರ್ಮಿಕ ಭಾವನೆಯನ್ನು ಜಾಗೃತ ಮಾಡಿಸ್ತಕ್ಕಂಥದ್ದು, ಇನ್ನಷ್ಟು ನಿಮ್ಮಲ್ಲಿ ದೈವಾಂಶವನ್ನು ಜಾಸ್ತಿ ಮಾಡತಕ್ಕಂಥ ಸಾಧ್ಯತೆಗಳು ಎಲ್ಲವೂ ಗೋಚರವಾಗ್ತಾ ಇದೆ. ಒಂದೇ ಒಂದು ತೊಡಕು, ಒಂದೇ ಒಂದು ನೀವು ಜಾಗ್ರತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಅರ್ಧಾಷ್ಟಮ ಶನಿ, 4ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ, 7 ಬೀಳುಗಳು, ಕಷ್ಟ ನಷ್ಟಗಳು, ಸಮಸ್ಯೆಗಳು ಎಲ್ಲವನ್ನು ಒಂದರಾದ ಮೇಲೆ ನಿಮಗೆ ಕೊಡ್ತಾನೇ ಇರ್ತಾನೆ. ಇದೆಲ್ಲದರಿಂದ ನೀವು ಹೊರಗಡೆ ಬರಬೇಕಾಗಿರ್ತಕ್ಕಂಥ ಸಂದರ್ಭ ಆಗಿರುತ್ತೆ. ಹೇಗೆ ಹೊರಗಡೆ ಬರೋದು ಅಂತ ಅಂದರೆ ಸಹನೆ ವಜ್ರ ಕವಚ ಮಂಕುತಿಮ್ಮ ಅಂತ ಡಿ.ವಿ. ಗುಂಡಪ್ಪನವರು ಹೇಳಿರೋ ಪ್ರಕಾರವಾಗಿ ಸಹನೆ ಒಂದೇ ನಿಮ್ಮನ್ನು ಈ ಎಲ್ಲ ಕಷ್ಟಗಳಿಂದ, ಈ ಕಾರ್ಪಣ್ಯಗಳಿಂದ ದಾಟಿಸ್ತಕ್ಕಂಥ ಒಂದು ವಿಶೇಷವಾದ ಆಯುಧ ಆಗಿರುತ್ತೆ. ಧನುರಾಶಿಯವರಿಗೆ ಸಹನೆ ಸ್ವಲ್ಪ ಕಡಿಮೆ ಇರುತ್ತೆ. ಮುಂದಾಳತ್ವ ಎಲ್ಲವೂ ಬೇಗ ಆಗಿಬಿಡಬೇಕು ಕೆಲಸ ಅನ್ನತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿರುತ್ತೆ. ಈ ಸಮಯದಲ್ಲಿ ನಿಮ್ಮನ್ನು ನೈಜ ಸ್ವಭಾವ ಏನಿರುತ್ತೆ, ನಿಮ್ಮ ಬೇಸಿಕ್ ನೇಚರ್ ಅನ್ನತಕ್ಕಂಥದ್ದು, ಅದಕ್ಕೆ ಸ್ವಲ್ಪ ವಿರುದ್ಧವಾಗಿ ಬೇರೆ ಥರ ವರ್ತನೆಯನ್ನು ಮಾಡಿ ಎಲ್ಲವನ್ನು ಶುಭವಾಗಿ ಪಡ್ಕೊಳ್ತೀರಾ. ನೀವು ಅನುಸರಿಸಬೇಕಾಗಿರತಕ್ಕಂಥ ಪರಿಹಾರ ಕ್ರಮಗಳು ಅಂತಂದರೆ, ಮೊದಲನೆಯದಾಗಿ ನೀವು ನಿಮ್ಮ ಮನೆದೇವರ ಒಂದು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕವನ್ನಾಗಲಿ ರಥೋತ್ಸವದಲ್ಲಾಗಲಿ ಭಾಗವಹಿಸಿಬಿಟ್ಟು ಬರಬೇಕಾಗತ್ತೆ. ಅದೇ ಪ್ರಕಾರ ಗುರುಪೌರ್ಣಿಮೆಯ ದಿವಸ ನೀವು ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಇರತಕ್ಕಂಥ ನಿಮ್ಮ ನಂಬಿಕೆಯ ಗುರುಗಳ ಒಂದು ಆಶೀರ್ವಾದವನ್ನು, ಅನುಗ್ರಹವನ್ನು ಪಡ್ಕೊಂಡು ಬರತಕ್ಕಂಥದ್ದು. ಒಂದು ನವಧಾನ್ಯದ ಮಿಶ್ರಣವನ್ನು ತೆಗೆದುಕೊಂಡು ಶುಕ್ರವಾರದ ದಿವಸ ಅಥವಾ ಪೌರ್ಣಿಮೆಯ ದಿವಸ ಮನೆಯ ಮುಂಭಾಗಲಿಗೆ ಹೊರಭಾಗದಲ್ಲಿ ಕಟ್ಟತಕ್ಕಂಥದ್ದು. ಇದನ್ನು ಮಾಡಿ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಅನುಕೂಲವಾಗುತ್ತೆ, ಯಾವುದೇ ತೊಂದರೆ ಇಲ್ಲ. ಜ್ಯೋತಿಷ್ಯ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ astropooja.com ಅಥವಾ ಕೆಳಗೆ ನೀಡಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ.